ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಧಾರವಾಡದ ಪ್ರತಿಭಟನೆ ವೇಳೆ ಬಿವೈ ವಿಜಯೇಂದ್ರ ಫೋಟೋ ಮಿಸ್ ಆಗಿದೆ. ಈ ವಿಚಾರವನ್ನ ಕೋರ್ ಕಮಿಟಿ ಮುಂದೆ ಪ್ರಸ್ತಾಪ ಮಾಡೋದಕ್ಕೆ ಬಿವೈ ವಿಜಯೇಂದ್ರ ತಯಾರಿಯನ್ನ ನಡೆಸಿದ್ದಾರೆ. ಧಾರವಾಡದ ಪ್ರತಿಭಟನೆ ವೇಳೆ ಬಿವೈ ವಿಜಯೇಂದ್ರ ಫೋಟೋ ಮಿಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಚಾರವನ್ನ ಕೋರ್ ಕಮಿಟಿ ಮುಂದೆ ಪ್ರಸ್ತಾಪ ಮಾಡೋದಕ್ಕೆ ಬಿವೈ ವಿಜಯೇಂದ್ರ ಸಕಲ ತಯಾರಿಯನ್ನ ನಡೆಸಿದ್ದಾರೆ. ಬೆಲ್ಲದ್ ನೇತೃತ್ವದ ಪ್ರತಿಭಟನಾ ತಂಡದ ಮೇಲೆ ಬಿವೈ ವಿಜಯೇಂದ್ರ ಬೇಸರವನ್ನ ಹೊರಹಾಕಿದ್ದಾರೆ. ಕೋರ್ ಕಮಿಟಿ ಸಭೆಯಲ್ಲಿ ಮುಜುಗರದ ಬಗ್ಗೆ ಪ್ರಸ್ತಾಪಕ್ಕೆ ತಯಾರಿಯನ್ನ ನಡೆಸಿದ್ದಾರೆ. ಇದರ ಜೊತೆ ಹೈಕಮಾಂಡ್ ಗಮನಕ್ಕೂ ತರೋದಕ್ಕೆ ಬಿವೈ ವಿಜಯೇಂದ್ರ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ. ಕೋರ್ ಕಮಿಟಿ ಸಭೆಯಲ್ಲಿ ಈ ಒಂದು ಮುಜುಗರದ ಬಗ್ಗೆ ಪ್ರಸ್ತಾಪಕ್ಕೆ ತಯಾರಿಯನ್ನ ನಡೆಸುತ್ತಿದ್ದಾರೆ. ಇದರ ಜೊತೆಗೆ ಹೈಕಮಾಂಡ್ ಗಮನಕ್ಕೂ ತರೋದಕ್ಕೆ ಬಿವೈವಿ ಸಿದ್ಧತೆಯನ್ನ ನಡೆಸಿದ್ದಾರೆ. ತಟಸ್ಥ ಬಣದ ನಡೆಗೆ ಹಾಗೂ ಗೊಂದಲಕ್ಕೆ ಬ್ರೇಕ್ ಹಾಕೋದಕ್ಕೆ ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಬಿವೈ ವಿಜಯೇಂದ್ರ ಅವರು ಕೋರ್ ಕಮಿಟಿ ಮುಂದೆ ಏನೆಲ್ಲ ಪ್ರಶ್ನೆಗಳನ್ನ ಇಡ್ತಾರೆ ಅಂತ ನೋಡ್ತಾ ಹೋಗೋದಾದ್ರೆ, ಪ್ರತಿಭಟನೆ ವೇಳೆ ರಾಜ್ಯಾಧ್ಯಕ್ಷರ ಭಾವಚಿತ್ರವನ್ನ ಯಾಕೆ ಬಳಕೆ ಮಾಡಿರಲಿಲ್ಲ? ಪ್ರೋಟೋಕಾಲ್ ಪ್ರಕಾರ ಯಾವುದೇ ಪ್ರತಿಭಟನೆ ಇದ್ರೂ ಕೂಡ ರಾಜ್ಯಾಧ್ಯಕ್ಷರ ಫೋಟೋವನ್ನ ಬಳಕೆ ಮಾಡಬೇಕಿತ್ತು. ಆದರೆ ಧಾರವಾಡದ ಪ್ರತಿಭಟನೆ ವೇಳೆ ಭಾವಚಿತ್ರ ಯಾಕೆ ಮಿಸ್ ಆಯಿತು? ಆ ಒಂದು ಘಟನೆಯಿಂದ ಬಿಜೆಪಿಯಲ್ಲಿ 3 ಬಣಗಳು ಇದೆ ಅಂತ ಆಡಳಿತ ಪಕ್ಷದವರು ಟೀಕೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಕಾರ್ಯಕರ್ತರಲ್ಲೂ ಕೂಡ ಗೊಂದಲ ಶುರುವಾಗಿದೆ, ಹಿರಿಯರಲ್ಲಿ ಇರಿಸು ಮುರಿಸಿದೆ. ಇದು ಯಾರಿಂದ ಆದ ತಪ್ಪು ಎನ್ನುವಂತಹ ಪ್ರಶ್ನೆಗಳನ್ನ ಇಡೋದಕ್ಕೆ ವಿಜಯೇಂದ್ರ ಅವರು ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಇಂತಹ ಸಣ್ಣ ಪುಟ್ಟ ತಪ್ಪುಗಳಿಂದಲೂ ಕೂಡ ಪಕ್ಷ ಸಂಘಟನೆಗೆ ತೊಂದರೆಯಾಗತ್ತೆ. ಹೀಗೆ ಹಲವು ಪ್ರಶ್ನೆಗಳನ್ನ ಕೋರ್ ಕಮಿಟಿ ಮುಂದೆ ಇಡೋದಕ್ಕೆ ಬಿವೈ ವಿಜಯೇಂದ್ರ ತೀರ್ಮಾನವನ್ನ ಮಾಡಿದ್ದಾರೆ. ಕೋರ್ ಕಮಿಟಿ ಸದಸ್ಯರ ಮುಂದೆ ಪ್ರಸ್ತಾಪವನ್ನ ಮಾಡಿ ಉತ್ತರವನ್ನ ಪಡೆಯೋದಕ್ಕೆ ಮುಂದಾಗಿದ್ದಾರೆ ಬಿವೈ ವಿಜಯೇಂದ್ರ. ಇದರ ಜೊತೆಗೆ ಈ ಒಂದು ವಿಚಾರದ ಬಗ್ಗೆ ಹೈಕಮಾಂಡ್ ಗಮನಕ್ಕೂ ತರೋದಕ್ಕೆ ವಿಜಯೇಂದ್ರ ಸಿದ್ಧತೆಯನ್ನ ನಡೆಸಿದ್ದಾರೆ. ಇದರಿಂದ ತಟಸ್ಥ ಬಣದ ನಡೆಗೆ ಹಾಗೂ ಗೊಂದಲಕ್ಕೆ ಬ್ರೇಕ್ ಹಾಕೋದಕ್ಕೆ ತೀರ್ಮಾನಿಸಲಾಗಿದೆ. ಜೊತೆಗೆ ಈ ರೀತಿಯಾದಂತಹ ಘಟನೆಗಳು ಮುಂದೆ ನಡೀಬಾರದು ಅಂತ ಹೈಕಮಾಂಡ್ ಬಳಿ ಕ್ರಮದ ಬಗ್ಗೆಯೂ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ ಇದೆ. ಈ ಹಿಂದೆ ರೆಬೆಲ್ ಬಣ ಹಾಗೆ ತಟಸ್ಥ ಬಣದ ಜೊತೆಗೂ ಕೂಡ ಬಿವೈ ವಿಜಯೇಂದ್ರ ಮುನಿಸಿಕೊಂಡಿದ್ರು. ಇದಕ್ಕೆ ಪುಷ್ಟಿ ಕೊಡುವಂತಿದೆ ಪ್ರತಿಭಟನೆ ವೇಳೆ ಮಿಸ್ ಮಾಡಿರುವ ಭಾವಚಿತ್ರ ವಿಚಾರ. ಕೋರ್ ಕಮಿಟಿಯಲ್ಲಿ ಈ ಒಂದು ರಾಜ್ಯಾಧ್ಯಕ್ಷರ ಫೋಟೋ ಮಿಸ್ ಆದ ವಿಚಾರ ಬಯಲಾಗತ್ತಾ ಏನು ಎತ್ತ ಅಂತ ಕಾದು ನೋಡಬೇಕಿದೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪ್ರಶ್ನೆಗೆ ಉತ್ತರ ಕೊಡ್ತಾರಾ ಅರವಿಂದ್ ಬೆಲ್ಲದ್ ನೋಡಬೇಕು. ಯಾಕಂದರೆ ಬೆಲ್ಲದ್ ಅವರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆ ಇದು ಧಾರವಾಡದಲ್ಲಿ. ಹೀಗಾಗಿ ಆ ಒಂದು ಸಂದರ್ಭದಲ್ಲಿ ವಿಜಯೇಂದ್ರ ಅವರ ಫೋಟೋವನ್ನು ಬಳಕೆ ಮಾಡಿಲ್ಲ ಬಿಜೆಪಿಯ ರಾಜ್ಯಾಧ್ಯಕ್ಷರು. ಆದರೂ ಕೂಡ ಇವರ ಫೋಟೋವನ್ನು ಯೂಸ್ ಮಾಡಿಲ್ಲ ಎನ್ನುವಂಥ ವಿಚಾರಕ್ಕೆ ಇದೀಗ ಬಿವೈ ವಿಜಯೇಂದ್ರ ಬೇಸರಗೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ಜನಾರ್ದನ್, ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಯ್ತಾ? ಹೇಗೆ, ಏನು, ಯಾವ ಪ್ರತಿಭಟನೆಯಲ್ಲಿ ಈ ರೀತಿ ಘಟನೆ ಆಯ್ತು, ಹೇಗೆ ಅಂತ? ಇತ್ತೀಚಿನ ದಿನಗಳಲ್ಲಿ ಬಿಜೆಪಿಯಲ್ಲಿ ಒಳಗೊಳಗೆ ಮೆಸ್ಕಿನ ಗುದ್ದಾಟ ಶುರುವಾಗಿದೆ. ಮೊದಲು ವಿಜಯೇಂದ್ರ ಅವರನ್ನ ಕೈಬಿಡಿಸಲೇಬೇಕು ಅಂತ ಹೇಳಿ ಬಹಿರಂಗವಾಗಿಯೇ ರಬೇಶ್ ಟೀಮ್ ಇವರೆಲ್ಲ ಕೆಲಸ ಮಾತಾಡ್ತಾ ಇದ್ರು. ಆದ್ರೆ ಈಗ ವಿಜಯೇಂದ್ರ ಅವರ ವಿರುದ್ಧವಾಗಿ ಇನ್ನೊಂದು ರೀತಿಯಲ್ಲಿ ಹೋರಾಟ ಶುರುವಾದಂತ ಕಾಣಿಸ್ತಾ ಇದೆ. ಯಾಕಂತಂದ್ರೆ ಹುಬ್ಬಳ್ಳಿಯಲ್ಲಿ ನಡೆದಂತಹ ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ, ಬೇರೆ ಬೇರೆ ಪ್ರತಿಭಟನೆಗಳೆಲ್ಲ ನಡೆದಿದೆ ಧಾರವಾಡದಲ್ಲಿ. ಆ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಬಿಜೆಪಿಯ ಕಾರ್ಯಕ್ರಮ ಪ್ರತಿಭಟನೆ ಏನೇ ಇದ್ರೂ ಸಹಿತ ರಾಜ್ಯಾಧ್ಯಕ್ಷರ ಫೋಟೋ, ರಾಷ್ಟ್ರಾಧ್ಯಕ್ಷರ ಫೋಟೋ ಹಾಕೋದು ಸಹಜ ಮತ್ತದು ಸಂಪ್ರದಾಯ ಕೂಡ. ಆದ್ರೆ ಮನೆಯಲ್ಲಿ ನಡೆದಂತಹ ಪ್ರತಿಭಟನೆಯಲ್ಲಿ ವಿಜೇಂದ್ರ ಅವರ ಫೋಟೋವನ್ನ ಎದುರು ಹಾಕಿರ್ಲಿಲ್ಲ. ಅರವಿಂದ್ ಬೆಲ್ಲದ್ ಅವರ ನೇತೃತ್ವದಲ್ಲಿ ನಡೆದಂತಹ ಪ್ರತಿಭಟನೆ ಅಂತ ಹಾಕಿದೆ. ಆ ಕಾರಣಕ್ಕಾಗಿ ಅರವಿಂದ್ ಬೆಲ್ಲದ್ ಅವರೇ ಈ ರೀತಿಯಲ್ಲಿ ಅವರಿಗೆ ಪ್ರಚೋದನೆ ಕೊಟ್ಟಿದ್ದಾರೆ ಅಂತ ಆರೋಪ ಈಗ ಒಳಗೊಳಗೆ ಪಕ್ಷದಲ್ಲಿ ಕೇಳಿ ಬರ್ತಾ ಇದೆ. ವಿಜಯೇಂದ್ರ ಅವರಿಗೆ ಇದು ಬಹಳ ಇರುಸುಮುರುಸಾಗಿದೆ. ಮತ್ತು ಈ ರೀತಿ ಬೆಳವಣಿಗೆ ಆಗ್ತಾ ಹೋದ್ರೆ ತನಗೆ ದೊಡ್ಡ ಹಿನ್ನಡೆ ಆಗತ್ತೆ, ಪಕ್ಷದಲ್ಲೂ ಸಹಿತ ತನಗೆ ರಾಷ್ಟ್ರ ಮಟ್ಟದಲ್ಲೂ ಸಹಿತ ಇದು ಒಂದು ಡ್ರಾಬ್ಯಾಕ್ ಆಗತ್ತೆ ಅನ್ನೋ ಕಾರಣಕ್ಕಾಗಿ ವಿಜೇಂದ್ರ ಈ ವಿಚಾರವನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದಷ್ಟೇ ಅಲ್ಲದೆ ಮುಂಬರುವಂತಹ ಕೋರ್ ಕಮಿಟಿಯಲ್ಲಿ ಈ ವಿಚಾರವನ್ನ ಇಡಬೇಕು ಎಂದು ಚರ್ಚೆಯನ್ನು ಮಾಡಬೇಕು. ಪಕ್ಷದಲ್ಲಿರುವಂತಹ ಸದಸ್ಯರು, ಕೋರ್ ಕಮಿಟಿ ಸದಸ್ಯರು ಹಿರಿಯರೆಲ್ಲ ಇದ್ದಾರೆ, ಅವ್ರ ಮುಂದೆ ಈ ವಿಚಾರವನ್ನ ಇಡಬೇಕು ಅನ್ನೋದ ತೀರ್ಮಾನವನ್ನು ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಒಬ್ಬ ಯಾವುದೋ ಒಂದು ಕಾರ್ಯಕರ್ತ ಯಾವುದೋ ಒಂದು ಸಣ್ಣ ಕಾರ್ಯಕ್ರಮದಲ್ಲಿ ಈ ರೀತಿ ಆಗಿದೆ ಅಂತ ಹೇಳಿ ಅದು ಪ್ರಶ್ನೆ ದೊಡ್ಡದಾಗ್ತಿರ್ಲಿಲ್ಲ. ಇಲ್ಲಿ ವಿರೋಧ ಪಕ್ಷದ ಉಪನಾಯಕ ಆಗಿರುವಂತಹ ಅರವಿಂದ್ ಬೆಲ್ಲದ್ ಅವರ ನೇತೃತ್ವದ ಪ್ರತಿಭಟನೆಯಲ್ಲಿಯೇ ಈ ರೀತಿಯಲ್ಲಿ ತಮಗೆ ಆಗತ್ತೆ ಅಂತ ಆದ್ರೆ ಇದು ಮುಂದೆ ಇಡೀ ರಾಜ್ಯಕ್ಕೂ ಕೂಡ ವ್ಯಾಪಿಸ್ತಾ ಹೋಗ್ಬೋದು, ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗ್ತಾ ಹೋಗ್ಬೋದು. ರಾಷ್ಟ್ರ ಮಟ್ಟದಲ್ಲಿ ವಿಜೇಂದ್ರ ಅವರ ಹೋಲ್ಡ್ ಇಲ್ಲ ಇಲ್ಲಿ ರಾಜ್ಯದಲ್ಲಿ ಒಂದು ಸಂದೇಶ ರವಾನೆ ಆಗ್ಬೋದು. ಇವೆಲ್ಲ ಕಾರಣಕ್ಕಾಗಿ ಕೋರ್ ಕಮಿಟಿಯಲ್ಲಿ ಇದನ್ನ ಇಟ್ಟು ಒಂದು ಸ್ಪಷ್ಟನೆಯನ್ನ ಕೇಳಬೇಕು ಬೆಲ್ಲದವರಿಂದ. ಯಾಕಂದ್ರೆ ಒಂದು ಬ್ಯಾನರ್ನಲ್ಲಿ ಆಗಿರೋದಲ್ಲ ಇದು,
40-60 ಬ್ಯಾನರ್ಗಳು ಹಾಕಿದ್ದಾರೆ. ಎಲ್ಲಾ ಕಡೆಯಲ್ಲೂ ಸಹಿತ ವಿಜೇಂದ್ರ ಫೋಟೋನೇ ಇಲ್ಲ. ಹಾಗಾಗಿ ಇದು ಏನೋ ಬೇರೆ ಪ್ಲಾನ್ ಮಾಡದೆ ಗಾಡಿಯೇ ಮಾಡುವಂತ ಇದೆ. ಆ ಕಾರಣಕ್ಕಾಗಿ ಇದಕ್ಕೆ ಸ್ಪಷ್ಟನೆ ಕೇಳಬೇಕು. ನೇರವಾಗಿ ಸ್ಪಷ್ಟನೆ ಕೇಳೋದಕ್ಕಿಂತ ಮುಖ್ಯವಾಗಿ ಪಕ್ಷದಲ್ಲಿ ಇದನ್ನ ಚರ್ಚೆ ಮಾಡಿದ್ದೀನಿ ಅಂತ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ವಿಜೇಂದ್ರ ಅವರು ಕೋರ್ ಕಮಿಟಿಯಲ್ಲಿ ಈ ವಿಚಾರವನ್ನು ಇಟ್ಟು ಒಂದು ಚರ್ಚೆಯನ್ನು ಮಾಡ್ಲಿಕ್ಕಿದ್ದಾರೆ ಅಂತ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿದೆ. ಸಿಂಚನ ಜನಾರ್ದನ್, ಈಗ ನಮ್ಮಲ್ಲಿ ಬಣ ಇದೆ ಅಂತ ಇವರೇ ಒಂದ್ ರೀತಿ ಒಪ್ಕೊಂಡಂಗೆ ಆಗಿಲ್ವಾ? ಜನಾರ್ದನ್, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಖಂಡಿತ. ಯಾಕಂದ್ರೆ ಬಿಜೆಪಿಯಲ್ಲಿ ಬಣ ರಾಜಕೀಯ ಇವತ್ತಲ್ಲ, ಬಹಳ ದಿನಗಳಿಂದ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ದಿನದಿಂದನೇ ಶುರುವಾಗಿದೆ. ಆರಂಭದ 1-2 ತಿಂಗಳಲ್ಲಿ ವಿಜೇಂದ್ರ ಅವರಿಗೆ ಒಂದು ಬೂಸ್ಟ್ ಸಿಕ್ಕಿತ್ತು. ಇಡೀ ರಾಜ್ಯದಲ್ಲಿ ಅವರ ಪರವಾಗಿ ಅಲೆ ಎದ್ದಿತ್ತು. ಆದ್ರೆ ಆ ನಂತರದಲ್ಲಿ ಒಂದ್ ಕಡೆಯಲ್ಲಿ ರೆಬೆಲ್ಸ್ ಟೀಮ್ ಬಹಿರಂಗವಾಗಿ ಚರ್ಚೆ ಮಾಡ್ತು, ಇನ್ನೊಂದ್ ಕಡೆಯಲ್ಲಿ ತಟಸ್ಥ ಬಣ ಅಂತ ಆಯ್ತು, ಇನ್ನೊಂದ್ ಕಡೆಯಲ್ಲಿ ವಿಜೇಂದ್ರ ಅವರ ಬಣ, ಇನ್ನೊಂದ್ ಕಡೆಯಲ್ಲಿ ಸಂಘ ಪರಿವಾರ, ಹೀಗೆ ಬೇರೆ ಬೇರೆ ಬಣಗಳಾಗಿ ವಿಜೇಂದ್ರ ಅವರ ವಿರುದ್ಧ ತೊಡೆತಟ್ಟುವಂತಹ ಕೆಲಸ ನೇರವಾಗಿ ಪರೋಕ್ಷವಾಗಿ ಅದೇ ಆಗ್ತಾ ಇದೆ. ಪದೇ ಪದೇ ಅದು ಚರ್ಚೆ ಆಗ್ತಾನೆ ಹೋಯ್ತು, ಬಹಿರಂಗ ಆಗ್ತಾ ಹೋಯ್ತು, ಹೈಕಮಾಂಡ್ ಮಟ್ಟಕ್ಕೆ ಸಹಿತ ವಿಚಾರ ಹೋಯ್ತು. ಎಲ್ಲಿವರೆಗೆ ಅಂತಂದ್ರೆ ವಿಜೇಂದ್ರ ಅವರ ಹೆಸರನ್ನ ಘೋಷಣೆ ಮಾಡಿಸಲೇಬೇಕು ಅಂತ ಹೇಳಿ ಯಡಿಯೂರಪ್ಪನವರು ಸಹಿತ ದೆಹಲಿಗೆ ಹೋಗಿ ಮಾತುಕತೆಯನ್ನು ಮಾಡ್ಕೊಳ್ಳುವಂತ ಪರಿಸ್ಥಿತಿ ಕೂಡ ಗೊತ್ತಾದ್ರೆ ಎಲ್ಲಿ ಕೂಡ ಅದು ಸಾಧ್ಯ ಆಗಿಲ್ಲ. ಆದ್ರೆ ರಾಜ್ಯದಲ್ಲಿ ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಹೈಕಮಾಂಡ್ ವಿಜೇಂದ್ರ ಅವರು ಸೂಚನೆ ಕೊಟ್ಟಾಗಿ ಸಹಿತ ಅದು ಸಾಧ್ಯ ಆಗ್ತಾ ಇಲ್ಲ. ಹಲವಾರು ಮೀಟಿಂಗ್ಗಳಾಗಿದ್ದಾವೆ, ಜಿಲ್ಲಾವಾರು ಮೀಟಿಂಗ್ಗಳಾಗಿದ್ದಾವೆ. ಅಸಮಾಧಾನಿತರನ್ನ ಕೂರಿಸಿ ಸರಿಪಡಿಸುವಂತ ಕೆಲಸಕ್ಕಾಗಿ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ಸಭೆ ಆಗಿದೆ. ಅದು ಯಾವುದೂ ಕೂಡ ವರ್ಕೌಟ್ ಆದಂತ ಕಾಣಿಸ್ತಾ ಇಲ್ಲ. ಇಲ್ಲಿ ಒಂದಂತೂ ಸ್ಪಷ್ಟ ಆಗಿದೆ, ವಿಜೇಂದ್ರ ಅವರು ಕೂಡ ವಿಜೇಂದ್ರ ಅವ್ರ ಫೋಟೋವನ್ನೇ ಬಿಟ್ಟು ಈ ರೀತಿ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ರೆಬೆಲ್ಸ್ ಟೀಮ್ ಮಾತ್ರ ಅಲ್ಲ, ಇನ್ನೂ ಒಂದು ಟೀಮು ಆಕ್ಟಿವ್ ಆಗಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ. ವಿಜೇಂದ್ರ ಅವರು ಈ ನಡೆಯಲ್ಲಿ ಬಹಳ ಗಂಭೀರವಾಗಿ ಪರಿಗಣಿಸಿ ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಮಟ್ಟಕ್ಕೆ ಹೋಗುವಂತ ಸಾಧ್ಯತೆ ಇದೆ. ಓಕೆ, ಥ್ಯಾಂಕ್ ಯು ಜನಾರ್ದನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.